ದರಿದ್ರ ಮಹಿಳೆಯರ ಲಕ್ಷಣಗಳು. 1. ಮನೆಗೆ ಅತಿಥಿಗಳು ಬಂದಾಗ ಅವರ ಉಪಚಾರ ಮಾಡದೆ ಇಂತಹ ಹೆಂಗಸರು ತಮ್ಮ ಗುಂಗಿನಲ್ಲಿಯೇ ಇರುತ್ತಾರೆ. 2. ಯಾವಾಗ ನೋಡಿದರೂ ಕನ್ನಡಿ ಮುಂದೆ ಕುಳಿತುಕೊಂಡು ಮೇಕಪ್ ಮಾಡಿಕೊಂಡು ಕಾಲಹರಣ ಮಾಡುತ್ತಿರುತ್ತಾರೆ. 3. ಹೊರಗಡೆ ಹೋಗುವಾಗ ನಮ್ಮ ದೇಹದ ಅಂಗಾಂಗಗಳು ಕಾಣುವಂತೆ ಡ್ರೆಸ್ ಮಾಡಿಕೊಳ್ಳುತ್ತಾರೆ. 4. ಮನೆಯಲ್ಲಿ ಎಲ್ಲರೂ ಇರುವಾಗಲೇ ಅವರ ಸಮ್ಮುಖದಲ್ಲಿಯೇ ಬಟ್ಟೆ ಬದಲಾಯಿಸುವುದು, ದೇಹದ ಅಂಗಾಂಗಗಳನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ. 5. ಯಾವಾಗಲೂ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. 6. ಮನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡದೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಕಾಲಹರಣ ಮಾಡ್ತಾರೆ. 7. ಬೇರೆ ಹೆಂಗಸರ ಸಹವಾಸ ಮಾಡಿ ಮನೆ ಬಿಟ್ಟು ಯಾವಾಗಲೂ ಹೊರಗಡೆ ತಿರುಗಾಡುತ್ತಾ ಇರುತ್ತಾರೆ. 8. ಮನೆಯಲ್ಲಿ ಗಂಡನಿಗೆ ಅತ್ತೆ ಮಾವಂದಿರಿಗೆ ಸ್ವಲ್ಪವೂ ಮರ್ಯಾದೆ ಕೊಡದೆ ಅವರ ಉಪಚಾರ ಮಾಡದೆ ಇರುವುದು ಮಾಡುತ್ತಾರೆ. 9. ಹೊರಗಡೆ ಕಂಡ ಗಂಡಸರ ಜೊತೆ ನಾಚಿಕೆ ಮರ್ಯಾದೆ ಇಲ್ಲದೆ ರಾಜಾರೋಷವಾಗಿ ಮಾತನಾಡುತ್ತಾ ಇರುತ್ತಾರೆ. 10. ತಮ್ಮ ಸ್ತನಗಳು ಕಾಣುವ ಹಾಗೆ ಸೀರೆ ಹಾಕಿಕೊಳ್ಳುವುದು, ಗಂಡಸರು ನಮ್ಮನ್ನೇ ನೋಡುತ್ತಿರಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ದೇಹವನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ. 11. ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ದೇವರಿಗೆ ಪೂಜೆ ಮಾಡದೆ ದೇವರ ಮನೆ ಅಲಂಕಾರ ಮಾಡದೆ ಗಲೀಜಾಗಿ ಇಟ್ಟಿರುತ್ತಾಳೆ. 12. ಬೆಳಗ್ಗೆ ಲೇಟ್ ಆಗಿ ಎದ್ದೇಳುತ್ತಾರೆ. ಯಾವುದೇ ಕೆಲಸದಲ್ಲಿ ಆಕ್ಟಿವ್ ಆಗಿರದೆ ಆಲಸ್ಯವನ್ನು ಮೈಗೂಡಿಸಿಕೊಂಡಿರುತ್ತಾರೆ. 13. ಇಂತಹ ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಮನೆಯಲ್ಲಿ ಅಡುಗೆ ಮಾಡದೆ ಟಿವಿಯ ಮುಂದೆ ಕೂಡುವುದು, ಅಕ್ಕಪಕ್ಕದ ಹೆಂಗಸರ ಜೊತೆ ಕುಳಿತುಕೊಳ್ಳುತ್ತಾರೆ. 14. ಬೆಳಗ್ಗೆ ತೊಳೆಯಬೇಕಾದ ಬಟ್ಟೆಗಳು ಪಾತ್ರೆಗಳು ಸಾಯಂಕಾಲ ತೊಳೆಯುವುದು ಮಾಡುತ್ತಾರೆ. 15. ಮನೆಯಲ್ಲಿನ ಎಲ್ಲ ಕೋಣೆಗಳು ಗಲೀಜಾಗಿ ಇಟ್ಟಿರುತ್ತಾರೆ. 16. ಲಕ್ಷಣವಾಗಿ ಸೀರೆ ಉಡುವುದನ್ನು ಬಿಟ್ಟು ಪ್ರತಿ ಬಾರಿಯೂ ನೈಟಿಯಲ್ಲಿಯೇ ಇರುತ್ತಾರೆ. 17. ಗಂಡನ ಮಾತಿಗೆ ಎದುರು ಉತ್ತರ ಕೊಡುವುದು, ಎಲ್ಲರ ಜೊತೆ ವಾದಕ್ಕೆ ಇಳಿಯುವುದು ಮಾಡುತ್ತಿರುತ್ತಾರೆ. 18. ಯಾವಾಗಲೂ ಸ್ನಾನ ಮಾಡದೆ ಕೊಳಕಾಗಿ ಇರುತ್ತಾರೆ. 19. ಮದುವೆ ಆದರೂ ಕೂಡ ಪರಪುರುಷರನ್ನ ಕಂಡ್ರೆ ತಲೆ ಎತ್ತಿ ಅವರನ್ನು ತಿನ್ನುವ ಹಾಗೆ ನೋಡುವುದು ಮಾಡುತ್ತಾರೆ. 20. ಅಕ್ಕಪಕ್ಕದ ಹೆಂಗಸರ ನಡುವೆ ಚಾಡಿ ಹೇಳಿ ಜಗಳ ತಂದಿಡುವುದು ಮಾಡುತ್ತಾರೆ. 21. ಬೇರೆಯವರ ಖುಷಿಯನ್ನು ನೋಡಿ ಅಸೂಯೆ ಪಡುತ್ತಾರೆ. ಸ್ನೇಹಿತರೆ, ಪ್ರಪಂಚದಲ್ಲಿ ಹೆಣ್ಣಿಗೆ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದೆ. ನಮ್ಮ ಸಮಾಜ ಅಂತಹ ಒಂದು ಮನೆಗೆ ಮಹಾಲಕ್ಷ್ಮಿಯ ಥರ ನಂದಾದೀಪವಾಗಿ ಬೆಳಬೇಕೇ ವಿನಃ ದರಿದ್ರ ಹೆಣ್ಣು ಅನ್ನುವ ಪಟ್ಟ ಕಟ್ಟಿಕೊಂಡು ಸಮಾಜದಲ್ಲಿ ಬದುಕಬಾರದು. ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಹಿರಿಯರ ಮಾತಿಗೆ ತಕ್ಕಂತೆ ಹೆಣ್ಣು ನಿಜವಾದ ಮಹಾಲಕ್ಷ್ಮಿಯ ತರಹ ಬದುಕಿ ಬಾಳಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.